ಭಾರತದ ಅಂತರಿಕ್ಷದ ಕನಸು ಮತ್ತೊಮ್ಮೆ ಗರಿಗೆದರಿದೆ. ಭಾರತೀಯ ವಾಯುಪಡೆಯ ಗ್ರೂಪ್ ಕ್ಯಾಪ್ಟನ್ ಆಗಿರುವ ಶುಭಾಂಶು ಶುಕ್ಲಾ ಅವರು ಆಕ್ಸಿಯಂ 4 ರ ಭಾಗವಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂದರೆ ISS ಅನ್ನು ಮುಟ್ಟಿದ್ದಾರೆ. From the Indian Space Research Organization, AX4 pilot Shubhanshu Shukla. Namaste. I am Group Captain Shubhanshu Shukla. ಶುಕ್ಲಾ ಭಾರತದ 2ನೇ ಗಗನಯಾತ್ರಿಯಾಗಿದ್ದಾರೆ. ಆದರೆ ISSಗೆ ತಲುಪಿದ ಪ್ರಪ್ರಥಮ ಭಾರತೀಯ ಅವರು. ಇದರೊಂದಿಗೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ದೊಡ್ಡ ಹೆಜ್ಜೆಯನ್ನ ಇಟ್ಟಂತಾಗಿದೆ. ಇದು ವಿದೇಶಿ ಯೋಜನೆಯೊಂದರ ಭಾಗವಾಗಿರುವುದಕ್ಕಿಂತ ಹೆಚ್ಚಾಗಿ ಅಂತರಿಕ್ಷ ವಿಜ್ಞಾನದಲ್ಲಿ ಭಾರತಕ್ಕೆ ಹಲವು ರೀತಿಯಲ್ಲಿ ಮಹತ್ವದ ಭಾಗಿಲಾಗಿದೆ. ಈ ಯೋಜನೆಯಲ್ಲಿ ಶುಕ್ಲಾ ಅವರು ನಾಸಾದ ಭಾಗವಾಗಿರುವ ಅಧ್ಯಯನಗಳನ್ನು ಅಲ್ಲದೆ ಇಸ್ರೋದ ಹಲವು ಪ್ರಯೋಗಗಳನ್ನು ತಮ್ಮ ತಂಡದೊಂದಿಗೆ ಮುನ್ನಡೆಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇದು ಭಾರತಕ್ಕೆ ಮಹತ್ವದ ಹೆಜ್ಜೆ. ಈ ಹೊತ್ತಿನಲ್ಲಿ ಹೀಗೊಮ್ಮೆ ತಿರುಗಿ ನೋಡಿದ್ರೆ ಬಾಹ್ಯಾಕಾಶ ವಲಯಕ್ಕೆ ಭಾರತ ಕಾಲಿಟ್ಟು 41 ವರ್ಷಗಳೇ ಆಗಿವೆ. ಈ ಕ್ಷೇತ್ರದಲ್ಲಿ ಭಾರತದ ಸಾಧನೆಗಳೇನು, ಹೇಗೆ ಸ್ವಾತಂತ್ರ್ಯ ನಂತರ ಭಾರತ ತನ್ನ ವೈಜ್ಞಾನಿಕ ಸಾಧ್ಯತೆಗಳನ್ನು ರೂಪಿಸಿ ಬೆಳೆಸಿತು, ಹೇಗೆ ಪರಮಾಣು ಅಸ್ತ್ರವೂ ಸೇರಿದಂತೆ ತನ್ನ ಬಲವನ್ನ ಸಾಧ್ಯಗೊಳಿಸಿತು ಅನ್ನೋದನ್ನ ನೋಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ಆಕ್ಸಿಯಂ 4 ಮಿಷನ್ ಅಮೆರಿಕ, ಭಾರತ, ಪೋಲೆಂಡ್ ಮತ್ತು ಹಂಗೇರಿಯಗಳ ಗಗನಯಾತ್ರಿಗಳನ್ನು ಒಳಗೊಂಡಿದೆ. ಈ ಮಿಷನ್ ಭಾಗವಾಗಿ ಭಾರತದ ಶುಭಾಂಶು ಶುಕ್ಲಾ ಬಾಹ್ಯಾಕಾಶವನ್ನು ಪ್ರವೇಶ ಮಾಡಿದ್ದಾರೆ. ಇದರೊಂದಿಗೆ ಭಾರತ 41 ವರ್ಷಗಳ ಬಳಿಕ ಬಾಹ್ಯಾಕಾಶಕ್ಕೆ ಮಾನವನನ್ನ ಕಳಿಸಿದಂತಾಗಿದೆ. ಹಾಗಾಗಿ ಇದು ಭಾರತದ ಪಾಲಿಗೆ ಬಾಹ್ಯಾಕಾಶ ಕಾರ್ಯಕ್ರಮದಲ್ಲಿ ಹೊಸ ಹಂತವಾಗಿದೆ. ಶುಭಾಂಶು ಶುಕ್ಲಾ ಯಾರು ಅನ್ನೋದನ್ನ ನೋಡೋದಾದ್ರೆ, ಭಾರತೀಯ ವಾಯುಪಡೆ ಅಂತಂದ್ರೆ IAFನ ಅನುಭವಿ ಪೈಲಟ್ ಆಗಿರುವ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅಕ್ಟೋಬರ್ 10, 1985ರಂದು ಭಾರತದ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಜನಿಸಿದ್ರು. ಜೂನ್ 2006ರಲ್ಲಿ IAF ಫೈಟರ್ ವಿಂಗ್ಗೆ ನಿಯೋಜನೆಗೊಂಡರು. ಅವರು Su-30 MKI, MiG-21, MiG-29, ಜಾಗ್ವಾರ್, ಹಾಕ್, ಡಾರ್ನಿಯರ್ ಮತ್ತು AN-32 ಸೇರಿದಂತೆ ವಿವಿಧ ವಿಮಾನಗಳಲ್ಲಿ 2000 ಗಂಟೆಗಳ ಹಾರಾಟದ ಅನುಭವವನ್ನು ಹೊಂದಿದ್ದಾರೆ. ಮಾರ್ಚ್ 2024ರಲ್ಲಿ ಗ್ರೂಪ್ ಕ್ಯಾಪ್ಟನ್ ಹುದ್ದೆಗೆ ಅವರು ಏರಿದ್ರು. ಇವರು ಫೈಟರ್ ಕಾಂಬ್ಯಾಟ್ ಲೀಡರ್ ಕೂಡ ಆಗಿದ್ದಾರೆ. 2019ರಲ್ಲಿ ಇಸ್ರೋ ಶುಭಾಂಶು ಅವರನ್ನ ಗಗನಯಾನಕ್ಕೆ ಆಯ್ಕೆ ಮಾಡಿತ್ತು. ಅವರು ರಷ್ಯಾದ ಮಾಸ್ಕೋದ ಸ್ಟಾರ್ ಸಿಟಿಯಲ್ಲಿರುವ ಯೂರಿ ಗಗಾರಿನ್ ಗಗನಯಾತ್ರಿ ತರಬೇತಿ ಕೇಂದ್ರದಲ್ಲಿ ಕಠಿಣ ತರಬೇತಿಯನ್ನ ಪ್ರಾರಂಭಿಸಿದ್ರು. ಈಗ ಅವರು ಬಾಹ್ಯಾಕಾಶದಲ್ಲಿದ್ದು ಬಹಳ ಪ್ರಮುಖವಾದ ಪ್ರಯೋಗಗಳಿಗೆ ಸಜ್ಜಾಗಿದ್ದಾರೆ. ಇದಕ್ಕಿಂತ ಮುಂಚೆ ರಾಕೇಶ್ ಶರ್ಮಾ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಮೊದಲ ಭಾರತೀಯರಾಗಿದ್ರು. ರಾಕೇಶ್ ಶರ್ಮಾ ಕೂಡ ಭಾರತೀಯ ವಾಯುಪಡೆಯ ಪೈಲಟ್ ಆಗಿದ್ರು. 1984ರಲ್ಲಿ ರಷ್ಯಾದ ಬಾಹ್ಯಾಕಾಶ ಯೋಜನೆಯ ಭಾಗವಾಗಿ ರಾಕೇಶ್ ಶರ್ಮಾ ಬಾಹ್ಯಾಕಾಶಕ್ಕೆ ತೆರಳಿದ್ರು. ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರ ಪ್ರಯತ್ನದಿಂದಾಗಿ ಇದು ಸಾಧ್ಯ ಆಗಿತ್ತು. ರಷ್ಯಾದ 2 ಗಗನಯಾತ್ರಿಗಳೊಂದಿಗೆ ರಾಕೇಶ್ ಶರ್ಮಾ ಅಂತರಿಕ್ಷಕ್ಕೆ ಹೋಗಿದ್ರು. ಆ ಯೋಜನೆ ಭಾರತದ ಬಾಹ್ಯಾಕಾಶ ಮಹತ್ವಾಕಾಂಕ್ಷೆ ಮತ್ತು ಕನಸುಗಳಿಗೆ ನಾಂದಿ ಹಾಡಿತ್ತು. ಆಗಿನ್ನು ಭಾರತದ ಬಾಹ್ಯಾಕಾಶ ಯೋಜನೆಗಳು ತೀರಾ ಆರಂಭಿಕ ಹಂತದಲ್ಲಿದ್ವು. ರಾಕೇಶ್ ಶರ್ಮಾ ಅವರ ಸಾಧನೆಯ ಪ್ರಯೋಜನವನ್ನ ಪಡೆದುಕೊಳ್ಳೋಕೆ ಭಾರತದ ಬಳಿ ಪೂರಕ ಮೂಲಭೂತ ಸೌಕರ್ಯಗಳಾಗ್ಲಿ ಅಥವಾ ತಂತ್ರಜ್ಞಾನಗಳಾಗ್ಲಿ ಇರಲಿಲ್ಲ. ಅಲ್ಲದೆ ಭವಿಷ್ಯದಲ್ಲಿ ಮಾನವ ಸಹಿತ ಬಾಹ್ಯಾಕಾಶ ಯಾತ್ರೆ ನಡೆಸುವ ಬಗೆಗಿನ ಯಾವುದೇ ದೀರ್ಘಾವಧಿ ಯೋಜನೆಗಳು ಭಾರತದ ಬಳಿ ಇರಲಿಲ್ಲ. ಈ ದಿಕ್ಕಿನ ಸಾಧನೆ ಒಂದರ್ಥದಲ್ಲಿ ಅಲ್ಲಿಗೆ ನಿಂತು ಬಿಟ್ಟಿತ್ತು. ಈಗ ಶುಕ್ಲಾ ಬಾಹ್ಯಾಕಾಶ ಪ್ರವೇಶದೊಂದಿಗೆ ಭಾರತದ ಸಾಧನೆಗೆ ಹೊಸ ದಿಕ್ಕು ಸಿಕ್ಕಂತಾಗಿದೆ. ಈ ಯೋಜನೆ ಭಾರತಕ್ಕೆ ಹೇಗೆ ಉಪಯುಕ್ತ ಆಗಲಿದೆ ಅನ್ನೋದನ್ನ ನೋಡೋದಾದ್ರೆ, ಅಮೆರಿಕ, ರಷ್ಯಾ, ಚೀನಾ ನಂತರ ಗಗನಯಾನ ಕ್ಷೇತ್ರದಲ್ಲಿ ಮಹತ್ವದ ಯೋಜನೆಗಳನ್ನ ಹಾಕೊಂಡಿರುವ ಭಾರತಕ್ಕೆ ಶುಭಾಂಶು ಶುಕ್ಲಾ ಅವರ ಗಗನಯಾನ ಬಹಳ ಮಹತ್ವದ್ದು. ಮಾನವ ಸಹಿತ ಗಗನಯಾನ ಮಾನವ ರಹಿತ ಗಗನಯಾನಗಳಿಗೆ ಹೋಲಿಸಿದ್ರೆ ಬಹಳ ಸಂಕೀರ್ಣ. ಹಾಗಾಗಿ ಶುಕ್ಲಾ ಅವರ ಅನುಭವ ಸುರಕ್ಷಿತ ಗಗನಯಾನ ಯೋಜನೆಗಳನ್ನು ರೂಪಿಸುವಲ್ಲಿ ಬಹಳ ಮುಖ್ಯವಾಗಿ ನೆರವಿಗೆ ಬರಲಿದೆ. ತನ್ನದೇ ಆದ ಬಾಹ್ಯಾಕಾಶ ನಿಲ್ದಾಣವನ್ನು ಸಜ್ಜುಗೊಳಿಸೋದು, ಚಂದ್ರನ ಮೇಲೆ ಗಗನಯಾತ್ರಿಗಳನ್ನು ಇಳಿಸೋದು ಮೊದಲಾದ ಯೋಜನೆಗಳನ್ನು ಹಾಕೊಂಡಿರುವ ಭಾರತಕ್ಕೆ ಈ ಹೆಜ್ಜೆ ಬಹಳ ದೊಡ್ಡ ಎತ್ತರಕ್ಕೆ ತಲುಪಿಸುವಂತದ್ದಾಗಿದೆ. ಶುಭಾಂಶು ಶುಕ್ಲಾ ಅವರ ಈ ಗಗನಯಾತ್ರೆಗಾಗಿ ಇಸ್ರೋ ಮಾಡಿರುವ ವೆಚ್ಚ 500 ಕೋಟಿ ರೂಪಾಯಿ ಎನ್ನಲಾಗಿದೆ. ಬಾಹ್ಯಾಕಾಶದಲ್ಲಿ ಶುಕ್ಲಾ ಕೈಗೊಳ್ಳಲಿರುವ ಪ್ರಯೋಗಗಳು ಯಾವ್ಯಾವುದು ಅಂತ ನೋಡೋದಾದ್ರೆ, 14 ದಿನ ISSನಲ್ಲೇ ಇರುವ 4 ಗಗನಯಾತ್ರಿಗಳು 60 ವಿವಿಧ ಪ್ರಯೋಗಗಳನ್ನು ನಡೆಸಲಿದ್ದಾರೆ. ಭಾರತದ ಪರವಾಗಿ ಶುಭಾಂಶು ಶುಕ್ಲಾ ಒಟ್ಟು 7 ಪ್ರಯೋಗಗಳನ್ನು ನಡೆಸಲಿದ್ದಾರೆ. ವಿಶೇಷ ಅಂತಂದ್ರೆ, ಶುಕ್ಲಾ ಅವರು ನಡೆಸುವ 7 ಪ್ರಯೋಗಗಳ ಪೈಕಿ ಕರ್ನಾಟಕದ್ದೇ 4 ಇದೆ. ಕರ್ನಾಟಕದ ಅಧ್ಯಯನ ಸಂಸ್ಥೆಗಳು ರೂಪಿಸಿರುವ 4 ಪ್ರಯೋಗಗಳು, ದೆಹಲಿಯ 2 ಮತ್ತು ಕೇರಳದ 1 ಪ್ರಯೋಗಗಳು ಅಲ್ಲಿ ನಡೆಯಲಿವೆ. ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ, ಮೊದಲೇದಾಗಿ ಮಯೋಜೆನೆಸಿಸ್. ಭೂಮಿಯಲ್ಲಿ ಎಲ್ಲದರ ಮೇಲೂ ಗುರುತ್ವಾಕರ್ಷಣೆಯ ಪರಿಣಾಮ ಇರೋದ್ರಿಂದ ಅದರಿಂದ ಪ್ರತ್ಯೇಕಿಸಿ ಪ್ರಯೋಗಗಳನ್ನು ಮಾಡೋಕೆ ಸಾಧ್ಯ ಆಗೋದಿಲ್ಲ.
ಆದರೆ ಅತ್ಯಂತ ಕಡಿಮೆ ಗುರುತ್ವಾಕರ್ಷಣೆ ಶಕ್ತಿ ಅಂದರೆ ಮೈಕ್ರೋಗ್ರಾವಿಟಿ ಇರುವ ಬಾಹ್ಯಾಕಾಶದಲ್ಲಿ ಭೂಮಿಯಲ್ಲಿ ಕೈಗೊಳ್ಳಲಾದ ಪ್ರಯೋಗಗಳನ್ನು ನಡೆಸೋಕೆ ಅವಕಾಶ ಇದೆ. ಬಾಹ್ಯಾಕಾಶದಲ್ಲಿ ಕೇವಲ ನೈಸರ್ಗಿಕ ಕಾರಣಗಳಿಂದ ಸ್ನಾಯುಗಳು ಹೇಗೆ ಬದಲಾಗತ್ತೆ ಅನ್ನೋದನ್ನ ಅಧ್ಯಯನ ಮಾಡೋಕೆ ಸಾಧ್ಯ ಆಗತ್ತೆ. ಇದನ್ನ ಗಮನದಲ್ಲಿಟ್ಕೊಂಡು ಇಸ್ರೋ ದೇಹದ ತೂಕದ ಪರಿಣಾಮವಾಗಿ ಸ್ನಾಯುಗಳು ದುರ್ಬಲಗೊಳ್ಳೋದ್ರ ಬಗೆಗಿನ ಅಧ್ಯಯನವನ್ನ ನಡೆಸೋಕೆ ಮುಂದಾಗಿದೆ. ಬಾಹ್ಯಾಕಾಶದಲ್ಲಿ ಗಗನಯಾತ್ರಿಗಳ ಸ್ನಾಯುಗಳು ದುರ್ಬಲಗೊಳ್ಳುತ್ತೆ. ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ ಸ್ನಾಯುಗಳು ಕ್ಷೀಣಗೊಳ್ಳೋದಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ ಶುಕ್ಲಾ ಪ್ರಯೋಗವನ್ನ ನಡೆಸಲಿದ್ದಾರೆ. ಬೆಂಗಳೂರಿನ ಬ್ರಿಕ್ ಇನ್ ಸ್ಟೆಮ್ ಸಂಸ್ಥೆ ಈ ಪ್ರಯೋಗವನ್ನ ಸಿದ್ಧಪಡಿಸಿದೆ. ಎರಡನೇದು ಟಾರ್ಡಿಗ್ರೇಡ್ಗಳ ಪ್ರಯೋಗ. ಟಾರ್ಡಿಗ್ರೇಡ್ಸ್ ಅಂತ ಕರೆಯಲಾಗುವ ನೀರು ಕರಡಿಗಳು 8 ಕಾಲುಗಳುಳ್ಳ ಅತಿ ಸಣ್ಣ ಜೀವಿಗಳಾಗಿದ್ದು ಎಂಥದ್ದೇ ಕಠಿಣ ಸನ್ನಿವೇಶದಲ್ಲೂ ಬದುಕುಳಿಯುವ ಸಾಮರ್ಥ್ಯ ಹೊಂದಿವೆ. ಬಲವಾದ ವಿಕಿರಣ, ನಿರ್ವಾತ ಮತ್ತು ಅತಿಯಾದ ತಣ್ಣಗಿನ ವಾತಾವರಣದಲ್ಲೂ ಕೂಡ ಇವು ಜೀವಿಸಬಲ್ಲವು. ಬಾಹ್ಯಾಕಾಶದಲ್ಲಿ ಇವು ಹೇಗೆ ಬದುಕುಳಿಯತ್ತೆ ಅನ್ನೋ ಬಗ್ಗೆ ಸಂಶೋಧನೆಯನ್ನ ಮಾಡಲಾಗುತ್ತೆ. ಇದನ್ನ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಸಿದ್ಧಪಡಿಸಿದೆ. ಮೂರನೇದು ಎಲೆಕ್ಟ್ರಾನಿಕ್ ಡಿಸ್ಪ್ಲೇ ಬಳಕೆ ಪರಿಣಾಮಗಳ ಪ್ರಯೋಗ. ಬಾಹ್ಯಾಕಾಶದಲ್ಲಿ ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ ಕಂಪ್ಯೂಟರ್ ಸೇರಿದಂತೆ ಎಲೆಕ್ಟ್ರಾನಿಕ್ ಪರದೆಗಳನ್ನ ಗಗನಯಾತ್ರಿಗಳು ಹೇಗೆ ಬಳಸ್ತಾರೆ ಮತ್ತು ಅವನ್ನ ಬಳಸೋದ್ರಿಂದ ಉಂಟಾಗುವ ಪರಿಣಾಮಗಳೇನು ಅನ್ನೋದನ್ನ ಇದರಲ್ಲಿ ಅಧ್ಯಯನ ಮಾಡಲಾಗುತ್ತೆ. ಇದನ್ನು ಕೂಡ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಸಿದ್ಧಪಡಿಸಿದೆ. ನಾಲ್ಕನೇದು ಬೀಜ ಮೊಳಕೆ ಪ್ರಯೋಗ. ಸೂಕ್ಷ್ಮ ಗುರುತ್ವಾಕರ್ಷಣೆ ಇರುವ ಬಾಹ್ಯಾಕಾಶದಲ್ಲಿ ಧಾನ್ಯಗಳು ಹೇಗೆ ಮೊಳಕೆಯೊಡೆಯುತ್ತೆ ಅನ್ನೋದರ ಅಧ್ಯಯನ ನಡೆಯಲಿದೆ. ಈ ಪ್ರಯೋಗ ಬಾಹ್ಯಾಕಾಶದಲ್ಲಿ ಬೀಜಗಳು ಹೇಗೆ ಬೆಳೆಯುತ್ತೆ ಅನ್ನೋದನ್ನ ತಿಳಿಯೋಕೆ ವಿಜ್ಞಾನಿಗಳಿಗೆ ನೆರವಾಗಲಿದೆ. ಬಾಹ್ಯಾಕಾಶ ಆಧಾರಿತ ಪೌಷ್ಟಿಕಾಂಶ ಸಂಶೋಧನೆಗಾಗಿ ಹೆಸರುಕಾಳು ಮತ್ತು ಮೆಂತ್ಯ ಬೀಜಗಳ ಮೊಳಕೆಯ ಅಧ್ಯಯನ ಮಾಡಲಾಗುತ್ತೆ. ಹೆಸರು ಮತ್ತು ಮೆಂತೆಯಂತಹ ಬೆಳೆಗಳು ಆರೋಗ್ಯಕರ ಮತ್ತು ಭಾರತೀಯರಿಗೆ ಚಿರಪರಿಚಿತ. ಇವುಗಳನ್ನ ಆರಿಸುವ ಮೂಲಕ ಇಸ್ರೋ ಗಗನಯಾತ್ರಿಗಳು ಬಾಹ್ಯಾಕಾಶದಲ್ಲಿ ತಾಜಾ ಆಹಾರ ಸೇವಿಸುವಂತೆ ಮಾಡುವ ಗುರಿ ಈ ಪ್ರಯೋಗದ್ದಾಗಿದೆ. ಧಾರವಾಡದ ಕೃಷಿ ವಿವಿ ಈ ಪ್ರಯೋಗದ ಹಿಂದೆ ಕೆಲಸ ಮಾಡಿದೆ. ಐದನೇದು ಆಹಾರ ಬೆಳೆಗಳ ಅಧ್ಯಯನ. ಬಾಹ್ಯಾಕಾಶದಲ್ಲಿ ವಿವಿಧ ಆಹಾರ ಬೆಳೆಗಳ ಬೆಳವಣಿಗೆ ಮತ್ತು ಆನುವಂಶಿಕ ವಿಶ್ಲೇಷಣೆ ಮಾಡಲಾಗುತ್ತೆ. ಬಾಹ್ಯಾಕಾಶದಲ್ಲಿನ ವಾತಾವರಣ ಬಿತ್ತನೆ ಬೀಜಗಳ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅನ್ನೋದನ್ನ ತಿಳಿಯೋಕೆ ಈ ಪ್ರಯೋಗ ಮಹತ್ವದ್ದಾಗಿದೆ. ಇದಕ್ಕಾಗಿ 6 ಪ್ರಭೇದದ ಬಿತ್ತನೆ ಬೀಜಗಳನ್ನ ಕೊಂಡೊಯ್ಯಲಾಗಿದೆ. ಭೂಮಿಗೆ ಮರಳಿದ ಬಳಿಕ ವಿಜ್ಞಾನಿಗಳು ಅವುಗಳನ್ನ ಭೂಮಿಯಲ್ಲಿ ಬಿತ್ತನೆ ಮಾಡಿ ಗಿಡಗಳನ್ನ ಬೆಳೆಸಿ ಪರಿಶೀಲನೆ ನಡೆಸಲಿದ್ದಾರೆ. ಕೇರಳದ ತಿರುವನಂತಪುರಂನ ಭಾರತೀಯ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ಇದನ್ನು ಸಿದ್ಧಪಡಿಸಿದೆ. ಆರನೇದು ಪಾಚಿಗಳ ಅಧ್ಯಯನ. ಗುರುತ್ವಾಕರ್ಷಣೆ ಇಲ್ಲದ ಜಾಗದಲ್ಲಿ ಸೂಕ್ಷ್ಮ ಪಾಚಿಗಳು ಅಂದ್ರೆ ಮೈಕ್ರೋ ಆಲ್ಗೆ ಹೇಗೆ ಬೆಳೆಯುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯೋಗ ನಡೆಯಲಿದೆ. 3 ತಳಿಗಳ ಪಾಚಿಗಳ ಬೆಳವಣಿಗೆ, ಚಯಾಪಚಯ ಕ್ರಿಯೆ ಮತ್ತು ಆನುವಂಶಿಕ ಚಟುವಟಿಕೆಗಳ ಅಧ್ಯಯನವನ್ನ ಮಾಡಲಾಗುತ್ತೆ. ಇದನ್ನ ದೆಹಲಿಯ ICGEBಯ ವಿಜ್ಞಾನಿಗಳು ಸಿದ್ಧಪಡಿಸಿದ್ದಾರೆ. 7ನೇದು ಸಯಾನೋಬ್ಯಾಕ್ಟೀರಿಯಾ ಅಧ್ಯಯನ. ನೀರಿನಲ್ಲಿ ಕಂಡುಬರುವ ಸಯಾನೋಬ್ಯಾಕ್ಟೀರಿಯಾಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಸುವ ಸಾಮರ್ಥ್ಯವನ್ನ ಹೊಂದಿವೆ. ಬಾಹ್ಯಾಕಾಶ ವಾತಾವರಣದಲ್ಲಿ ಇವುಗಳ ಮೇಲೆ ಏನ್ ಪರಿಣಾಮ ಉಂಟಾಗತ್ತೆ ಅನ್ನೋದರ ಪ್ರಯೋಗ ನಡೆಯಲಿದೆ. 2 ವಿಧದ ಸಯಾನೋಬ್ಯಾಕ್ಟೀರಿಯಾಗಳ ಬೆಳವಣಿಗೆಯ ಅಧ್ಯಯನ ಮಾಡಲಾಗುತ್ತೆ. ಸೂಕ್ಷ್ಮ ಗುರುತ್ವದ ವಾತಾವರಣದಲ್ಲಿ ಅವುಗಳ ಜೈವಿಕ ಚಟುವಟಿಕೆಗಳನ್ನ ಪರಿಶೀಲನೆಗೆ ಒಳಪಡಿಸಲಾಗುತ್ತೆ. ಈ ಪ್ರಯೋಗವನ್ನು ಕೂಡ ದೆಹಲಿಯ ICGEBಯ ವಿಜ್ಞಾನಿಗಳು ಸಿದ್ಧಪಡಿಸಿದ್ದಾರೆ. ಬಾಹ್ಯಾಕಾಶ ಸಂಶೋಧನೆ ಮತ್ತು ಅಧ್ಯಯನದಲ್ಲಿ ಇಸ್ರೋ ಈಗಾಗಲೇ ಮಾಡಿರುವ ಸಾಧನೆಗಳು ಬಹಳ ಇವೆ. ಈ ದೆಸೆಯಲ್ಲಿನ ಇಸ್ರೋ ಪ್ರಯಾಣ ಅಸಾಧಾರಣವಾದದ್ದು. ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಅಂತಾನೆ ಗುರುತಿಸಲಾಗುವ ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಅವರ ಕನಸಿನಿಂದ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಹುಟ್ಟುಕೊಳ್ತು. 1960ರ ದಶಕದ ಆರಂಭದಲ್ಲಿ ಪ್ರಾರಂಭವಾದ ಇಸ್ರೋ ಪ್ರಯಾಣ ಇವತ್ತು ಗಮನಾರ್ಹವಾಗಿ ಬೆಳೆದಿದೆ. 1962ರಲ್ಲಿ ಸ್ಥಾಪನೆಗೊಂಡ ಇಂಕೋಸ್ಪಾರ್ ಸಂಸ್ಥೆಯಿಂದ ಆಗಸ್ಟ್ 15, 1969ರಂದು ಇಸ್ರೋ ಹುಟ್ಟುಕೊಳ್ತು. 1963ರಲ್ಲಿ ಕೇರಳದ ಒಂದು ಸಣ್ಣ ಹಳ್ಳಿಯಿಂದ ಭಾರತ ತನ್ನ ಮೊದಲ ಸೌಂಡಿಂಗ್ ರಾಕೆಟ್ ಅನ್ನು ಉಡಾವಣೆ ಮಾಡಿತು. ಅಲ್ಲಿಂದ ಮೊದಲಾಗಿ 2014ರಲ್ಲಿ ತನ್ನ ಮೊದಲ ಪ್ರಯತ್ನದಲ್ಲೇ ಮಂಗಳ ಗ್ರಹದ ಮೇಲೆ ಇಳಿಯುವವರೆಗೆ ಭಾರತ ಬಾಹ್ಯಾಕಾಶದಲ್ಲಿ ಕಡಿಮೆ ವೆಚ್ಚದಲ್ಲೇ ಅಪ್ರತಿಮ ಸಾಧನೆಗಳನ್ನು ಮಾಡಿದೆ. ದೇಶದ ಬಾಹ್ಯಾಕಾಶ ಉದ್ಯಮ ಮತ್ತು ಆರ್ಥಿಕತೆಯನ್ನ ಇಸ್ರೋ ಮುನ್ನಡೆಸಿದೆ. ಇಸ್ರೋದ ಆರಂಭಿಕ ಕಾರ್ಯಾಚರಣೆಗಳು ಮತ್ತು ತಾಂತ್ರಿಕ ಪ್ರಗತಿಗಳನ್ನು ನಾವು ಗಮನಿಸೋದಾದ್ರೆ, ಆರ್ಯಭಟ ಉಡಾವಣೆ ಇದು 1975ರಲ್ಲಾಯಿತು. ಇದು ಉಪಗ್ರಹ ತಂತ್ರಜ್ಞಾನದಲ್ಲಿ ಭಾರತದ ಸಾಮರ್ಥ್ಯಗಳನ್ನು ಪ್ರದರ್ಶಿಸಿದ ಗಮನಾರ್ಹ ಸಾಧನೆ. ಆರ್ಯಭಟ ಭಾರತದ ಮೊದಲ ಉಪಗ್ರಹ ಅಂತ ಗುರುತಿಸಲಾಗಿತ್ತು. ಅದರ ಯಶಸ್ವಿ ಉಡಾವಣೆ ದೇಶದ ಬಾಹ್ಯಾಕಾಶ ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ಜಿಗಿತವಾಗಿ ದಾಖಲಾಯಿತು. ಇದು ಸ್ಥಳೀಯ ಉಪಗ್ರಹ ತಂತ್ರಜ್ಞಾನ ನಿರ್ಮಾಣ ಮತ್ತು ಬಾಹ್ಯಾಕಾಶ ಪರಿಶೋಧನೆಯ ಪ್ರಗತಿಗೆ ಅಡಿಪಾಯವನ್ನು ಹಾಕಿಕೊಡ್ತು. ವರ್ಧಿತ ಉಪಗ್ರಹ ಉಡಾವಣಾ ವಾಹನ ಅಂದ್ರೆ ASLV ಕಾರ್ಯಕ್ರಮದೊಂದಿಗೆ ಮತ್ತಷ್ಟು ಎತ್ತರವನ್ನ ಕಾಣಲಾಯಿತು. ಇದರೊಂದಿಗೆ ತಾಂತ್ರಿಕ ಹಿನ್ನಡೆಗಳನ್ನು ನಿವಾರಿಸುವ ನಿಟ್ಟಿನ ತನ್ನ ಅಚಲತೆಯನ್ನ ಇಸ್ರೋ ತೋರಿಸಿತು.
ಭಾರತೀಯ ರಾಷ್ಟ್ರೀಯ ಉಪಗ್ರಹ ಅಂದ್ರೆ ಇನ್ಸ್ಯಾಟ್ ಮತ್ತು ಭಾರತೀಯ ರಿಮೋಟ್ ಸೆನ್ಸಿಂಗ್ ಅಂದ್ರೆ IRS ಉಪಗ್ರಹ ವ್ಯವಸ್ಥೆಗಳ ಉಡಾವಣೆ ಬಾಹ್ಯಾಕಾಶ ತಂತ್ರಜ್ಞಾನದ ಪ್ರಾಯೋಗಿಕ ಉಪಯುಕ್ತತೆ ಬಗ್ಗೆ ಗಮನ ಕೊಡೋಕೆ ನೆರವಾಯಿತು. ದೂರ ಸಂಪರ್ಕ, ಪ್ರಸಾರ ಮತ್ತು ಹವಾಮಾನ ಶಾಸ್ತ್ರಕ್ಕೆ ಸೇವೆ ಸಲ್ಲಿಸುವ ಉಪಗ್ರಹಗಳು ಗ್ರಾಮೀಣ ಮತ್ತು ನಗರ ಪ್ರದೇಶಗಳನ್ನು ಸಂಪರ್ಕಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ವು. ಉಪಗ್ರಹಗಳು ಅತ್ಯಂತ ದೂರದ ಹಳ್ಳಿಗಳಿಗೆ ಶೈಕ್ಷಣಿಕ ವಿಷಯವನ್ನ ಮುಟ್ಟಿಸಿದ್ವು. ವಿಪತ್ತುಗಳನ್ನು ಎದುರಿಸೋಕೆ ಸಿದ್ಧವಾಗೋಕೆ ಹವಾಮಾನ ಪರಿಸ್ಥಿತಿಗಳ ಉತ್ತಮ ಮೇಲ್ವಿಚಾರಣೆ ಸಾಧ್ಯ ಆಯಿತು. ಸೀಮಿತ ಆರೋಗ್ಯ ಸೌಲಭ್ಯಗಳಿರುವ ಪ್ರದೇಶಗಳಲ್ಲಿ ಟೆಲಿಮೆಡಿಸಿನ್ ವ್ಯವಸ್ಥೆ ಸಾಧ್ಯ ಆಯಿತು. ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ಉಪಗ್ರಹಗಳ ಮೇಲಿನ ಆರಂಭಿಕ ಒತ್ತು ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಹೊಂದಿದ್ದ ದೃಷ್ಟಿಕೋನದ ನೆರವೇರಿಕೆಯ ಭಾಗ ಆಗಿತ್ತು. ಕೃಷಿ ಮತ್ತು ಕೈಗಾರಿಕಾ ಅಭಿವೃದ್ಧಿಯ ನಮ್ಮ ತುರ್ತು ಸಮಸ್ಯೆಗಳ ಪರಿಹಾರಕ್ಕೆ ಪ್ರಮುಖ ಆದ್ಯತೆಯನ್ನ ನೀಡಬೇಕು ಅನ್ನೋದು ವಿಕ್ರಮ್ ಸಾರಾಭಾಯಿ ಅವರ ಹಂಬಲ ಆಗಿತ್ತು. ನಂತರದ ಪ್ರತಿಯೊಂದು ಕಾರ್ಯಾಚರಣೆ ಕೂಡ ಉಡಾವಣಾ ತಂತ್ರಜ್ಞಾನ ಕರಗತ ಮಾಡ್ಕೊಳ್ತಾನೆ ಕೃಷಿ, ಸಂಪನ್ಮೂಲ ನಿರ್ವಹಣೆ ಮತ್ತು ಹವಾಮಾನ ಮೇಲ್ವಿಚಾರಣೆಯನ್ನ ಬೆಂಬಲಿಸುವ ಉಪಗ್ರಹಗಳ ವಿನ್ಯಾಸ ಮತ್ತು ನಿಯೋಜನೆವರೆಗೆ ಬೆಳೆಯುವ ದಾರಿಯಾಯಿತು. ಇವು ಕೇವಲ ತಾಂತ್ರಿಕ ಮೈಲುಗಲ್ಲುಗಳು ಮಾತ್ರವಾಗಿರದೆ ರಾಷ್ಟ್ರೀಯ ಅಭಿವೃದ್ಧಿಗಾಗಿ ಬಾಹ್ಯಾಕಾಶ ತಂತ್ರಜ್ಞಾನವನ್ನ ಬಳಸುವಲ್ಲಿ ಇಸ್ರೋದ ಪ್ರಯತ್ನವನ್ನ ಕಾಣಿಸುತ್ತೆ. ಇಸ್ರೋದ ಗಮನಾರ್ಹ ಸಾಧನೆಗಳಲ್ಲಿ ಚಂದ್ರಯಾನ ಮತ್ತು ಮಂಗಳಯಾನ ಸೇರಿವೆ. 2008ರಲ್ಲಿ ಉಡಾವಣೆಯಾದ ಚಂದ್ರಯಾನ 1 ಬಾಹ್ಯಾಕಾಶ ಯಾನ ಭಾರತದ ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಪ್ರಮುಖ ಮೈಲುಗಲ್ಲು. ಚಂದ್ರಯಾನ 1 ಚಂದ್ರನ ಮೇಲ್ಮೈಯನ್ನ ನಕ್ಷೆ ಮಾಡುವ ಧ್ಯೇಯವನ್ನ ಹೊಂದಿದ್ದು, ಅದು ಚಂದ್ರನ ಮೇಲೆ ನೀರಿನ ಅಣುಗಳ ಉಪಸ್ಥಿತಿಯನ್ನ ಕಂಡುಕೊಳ್ತು. ಈ ಗಣನೀಯ ವೈಜ್ಞಾನಿಕ ಮೌಲ್ಯದ ಮಿಷನ್ನೊಂದಿಗೆ ಭಾರತ ಪ್ರಮುಖ ಬಾಹ್ಯಾಕಾಶ ಸಾಧನೆ ಮಾಡಿದ ದೇಶಗಳಲ್ಲಿ ಒಂದಾಯಿತು. ಚಂದ್ರಯಾನವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ ಇಸ್ರೋ ಮಂಗಳ ಗ್ರಹದ ಕಡೆ ದೃಷ್ಟಿ ಹರಿಸಿತು. ಮೊದಲ ಮಾರ್ಸ್ ಆರ್ಬಿಟರ್ ಮಿಷನ್ ಅಡಿಯಲ್ಲಿ ಮಹತ್ವಾಕಾಂಕ್ಷೆಯ ಜಿಗಿತ ಕಾಣ್ತು. ಮಂಗಳಯಾನ 2013ರಲ್ಲಿ ಉಡಾವಣೆಗೊಳ್ತು. ಇದರೊಂದಿಗೆ ಭಾರತ ಒಂದೇ ಪ್ರಯತ್ನದಲ್ಲಿ ಮಂಗಳ ಗ್ರಹದಲ್ಲಿ ಯಶಸ್ವಿಯಾಗಿ ಇಳಿದ ಏಷ್ಯಾದ ಮೊದಲ ದೇಶ ಆಯಿತು. ವಿಶ್ವದಾದ್ಯಂತ ಅದರ ವೈಜ್ಞಾನಿಕ ಉದ್ದೇಶಗಳು ಪ್ರಶಂಸೆಗೆ ಪಾತ್ರವಾದವು. ಮಂಗಳಯಾನ ಬಹುಶಃ ಇದುವರೆಗಿನ ಅತ್ಯಂತ ಕಡಿಮೆ ವೆಚ್ಚದ ಅಂತರ್ಗ್ರಹ ನೌಕೆಯಾಗಿತ್ತು. ಅದರ ಅಂದಾಜು ಬಜೆಟ್ ಸುಮಾರು $74 ಮಿಲಿಯನ್ ಆಗಿತ್ತು. ಅದು ಇಸ್ರೋದ ಸಂಪನ್ಮೂಲ ಮತ್ತು ನಾವೀನ್ಯತೆಯಲ್ಲಿನ ಪರಿಣಿತಿಯ ಸಂಕೇತವಾಗಿ ಗಮನ ಸೆಳೆಯಿತು. ಈ ಮಿಷನ್ ಮಂಗಳ ಗ್ರಹದ ವಾತಾವರಣ ಮತ್ತು ಮೇಲ್ಮೈನಿಂದ ಅಮೂಲ್ಯವಾದ ಡೇಟಾವನ್ನ ಸೆರೆಹಿಡಿತು. ಜಾಗತಿಕ ಬಾಹ್ಯಾಕಾಶ ಸಮುದಾಯದಲ್ಲಿ ಭಾರತದ ಸ್ಥಾನ ಮತ್ತಷ್ಟು ಗಟ್ಟಿಯಾಯಿತು. ಚಂದ್ರಯಾನ 2 ವಿಫಲ ಆದರೂ ಕೂಡ ಚಂದ್ರಯಾನ 3ರ ಯಶಸ್ಸಿನೊಂದಿಗೆ ಇಸ್ರೋ ಸಾಧನೆ ಮತ್ತಷ್ಟು ಬೆಳಗ್ತು. ಚಂದ್ರಯಾನ 2ಅನ್ನ ಜುಲೈ 22, 2019ರಲ್ಲಿ ಉಡಾವಣೆ ಮಾಡಲಾಯಿತು. ಆದರೆ ಚಂದ್ರನ ಮೇಲ್ಮೈನಿಂದ ಸುಮಾರು 2.1 ಕಿಲೋಮೀಟರ್ ದೂರದಲ್ಲಿ ಸಿಗ್ನಲ್ ಸಂಪರ್ಕ ಕಳೆದೋಯ್ತು. ಹಲವಾರು ತಿಂಗಳುಗಳ ಕಾಲ ತಂಡ ಲ್ಯಾಂಡರ್ನೊಂದಿಗೆ ಸಂಪರ್ಕ ಪುನರಾರಂಭಿಸೋಕೆ ಪ್ರಯತ್ನಿಸಿತು. ಆದರೆ ಯಾವುದೇ ಯಶಸ್ಸನ್ನ ಪಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಿನ ವಿಫಲತೆಯನ್ನೆಲ್ಲ ಸರಿಪಡಿಸಿಕೊಂಡು ಬಳಿಕ ಚಂದ್ರಯಾನ 3ರಲ್ಲಿ ಯಶಸ್ಸನ್ನ ಗಳಿಸಲಾಯಿತು. ಇನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಭಾರತದ 75 ವರ್ಷಗಳ ಹಾದಿಯ ಕಡೆಗೊಮ್ಮೆ ನಾವು ನೋಡೋದಾದ್ರೆ, ಮೊದಲ ಕೆಲವು ದಶಕಗಳಲ್ಲಿ ದೇಶಾದ್ಯಂತ ಶೈಕ್ಷಣಿಕ ಸಂಸ್ಥೆಗಳು, ಪ್ರಯೋಗಾಲಯಗಳು ಮತ್ತು ಸಂಶೋಧನಾ ಕೇಂದ್ರಗಳನ್ನು ನಿರ್ಮಿಸುವ ಕೆಲಸ ಆಯಿತು. ದೇಶದಲ್ಲಿ ಸಂಶೋಧನೆಗೆ ನಿರ್ದೇಶನ ನೀಡೋಕೆ ಹಲವಾರು ಸರ್ಕಾರಿ ಸಂಸ್ಥೆಗಳನ್ನು ಕೂಡ ಸ್ಥಾಪನೆ ಮಾಡಲಾಯಿತು. 1942ರಲ್ಲಿ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಅಂದ್ರೆ CSIR ಸ್ಥಾಪನೆ ಆಯಿತು. 1954ರಲ್ಲಿ ಪರಮಾಣು ಶಕ್ತಿ ಇಲಾಖೆ ಅಂದ್ರೆ DAE ಸ್ಥಾಪನೆ ಆಯಿತು. 1958ರಲ್ಲಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದ್ರೆ DRDO ಸ್ಥಾಪನೆ ಆಯಿತು. 1971ರಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಸ್ಥಾಪನೆ ಮಾಡಲಾಯಿತು. 1972ರಲ್ಲಿ ಬಾಹ್ಯಾಕಾಶ ಇಲಾಖೆ, 1980ರಲ್ಲಿ ಪರಿಸರ ಇಲಾಖೆ. ಇದರ ಜೊತೆಗೆ 1976ರಲ್ಲಿ ಮತ್ತೊಂದು ನಿರ್ಣಾಯಕ ಹೆಜ್ಜೆಯನ್ನು ಇಡಲಾಯಿತು. ಭಾರತ ತನ್ನ ಸಂವಿಧಾನದಲ್ಲಿ ವೈಜ್ಞಾನಿಕ ಮನೋಭಾವ ಅಳವಡಿಸಿಕೊಳ್ತು. ವೈಜ್ಞಾನಿಕ ಮನೋಭಾವ, ಮಾನವತಾವಾದ ಮತ್ತು ವಿಚಾರಣಾ ಮನೋಭಾವದ ಅಭಿವೃದ್ಧಿ ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಕರ್ತವ್ಯ ಅಂತ ಘೋಷಣೆ ಮಾಡಿತು. 1976ರ ಹೊತ್ತಿಗೆ ಭಾರತ ಸ್ವಾವಲಂಬನೆಯಲ್ಲಿ 2 ಪ್ರಮುಖ ಮೈಲುಗಲ್ಲುಗಳನ್ನು ಸಾಧಿಸಿತು. ಅವುಗಳು ಯಾವ್ದ್ಯಾವುದು ಅಂತಂದ್ರೆ, ಒಂದು ಹಸಿರು ಕ್ರಾಂತಿ, ಮತ್ತೊಂದು ಶ್ವೇತ ಕ್ರಾಂತಿ. 1960ರ ದಶಕದಲ್ಲಿ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಹೆಚ್ಚಿನ ಇಳುವರಿ ನೀಡುವ ಗೋಧಿ ಪ್ರಭೇದಗಳ ಕುರಿತಾದ ಸಂಶೋಧನೆ ನಡೆಯಿತು. ಇದು ಭಾರತ ತನ್ನ ಗೋಧಿ ಮತ್ತು ಅಕ್ಕಿ ಉತ್ಪಾದನೆಯನ್ನ ಗಮನಾರ್ಹವಾಗಿ ಹೆಚ್ಚಿಸೋಕೆ ನೆರವಾಯಿತು. ಅದೇ ಸಮಯದಲ್ಲಿ ಗುಜರಾತ್ನ ಆನಂದ್ನಲ್ಲಿರುವ ಡಾಕ್ಟರ್ ವರ್ಗೀಸ್ ಕುರಿಯನ್ ಮತ್ತವರ ತಂಡ ಹಾಲಿನ ಉದ್ಯಮದಲ್ಲಿ ಕ್ರಾಂತಿ ಮಾಡಿತು. ವಿಶ್ವದಲ್ಲಿ ಮೊದಲ ಬಾರಿಗೆ ಎಮ್ಮೆ ಹಾಲನ್ನ ಹಾಲಿನ ಪುಡಿಯಾಗಿ ಸಂಸ್ಕರಿಸಬಹುದು ಮತ್ತು ಸಂಗ್ರಹಿಸಬಹುದು ಅಂತ ಸಾಬೀತುಪಡಿಸುವ ಮೂಲಕ ಹಾಲಿನ ಆಮದಿನ ಅಗತ್ಯವನ್ನ ಇಲ್ಲವಾಗಿಸಿತು. ಯಾವುದೇ ಹಾಲು ವ್ಯರ್ಥ ಆಗದಂತೆ ನೋಡಿಕೊಳ್ಳುವ ರಾಷ್ಟ್ರವ್ಯಾಪಿ ಡೈರಿ ಸಹಕಾರಿ ಸಂಘಗಳನ್ನು ರಚಿಸುವಲ್ಲಿ ಡಾಕ್ಟರ್ ಕುರಿಯನ್ ಪ್ರಮುಖ ಪಾತ್ರ ವಹಿಸಿದ್ರು. ಇದರ ನಂತರ 1980ರ ದಶಕದ ಉತ್ತರಾರ್ಧದಲ್ಲಿ ಹಳದಿ ಕ್ರಾಂತಿ ಮತ್ತು ನೀಲಿ ಕ್ರಾಂತಿ ನಡೆಯಿತು.
ಇವು ಖಾದ್ಯ ಎಣ್ಣೆಕಾಳುಗಳ ಉತ್ಪಾದನೆಯನ್ನು ಹೆಚ್ಚಿಸಿತು ಮತ್ತು ಭಾರತವನ್ನ ಕ್ರಮವಾಗಿ 2ನೇ ಅತಿದೊಡ್ಡ ಮೀನು ಉತ್ಪಾದಿಸುವ ದೇಶವನ್ನಾಗಿ ಮಾಡಿತು. 1990ರ ದಶಕದಲ್ಲಿ ಸುವರ್ಣ ಕ್ರಾಂತಿ ಬಂತು. ಇದು ಜೇನುತುಪ್ಪ ಮತ್ತು ತೋಟಗಾರಿಕಾ ಉತ್ಪಾದನೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿತ್ತು. ಹಸಿರು ಕ್ರಾಂತಿಯ ಸಮಯವಾಗಿದ್ದ 1960ರ ದಶಕದಲ್ಲಿ ಭಾರತ ತನ್ನ ಮೊದಲ ರಕ್ಷಣಾ ಮೈಲುಗಲ್ಲನ್ನು ಕೂಡ ಮುಟ್ಟಿತ್ತು. ಅದೇನು ಅಂತಂದ್ರೆ ಮೊದಲ ಸ್ಥಳೀಯ ನೌಕಾ ಜಲಾಂತರ್ಗಾಮಿ INS ಕಲ್ವರಿ ಉಡಾವಣೆ. ಇದು ರಕ್ಷಣೆಯಲ್ಲಿ ಮಾತ್ರವಲ್ಲದೆ ಎಲ್ಲಾ ಕ್ಷೇತ್ರಗಳಲ್ಲೂ ಸ್ವದೇಶಿ ನಿರ್ಮಿತ ತಂತ್ರಜ್ಞಾನಗಳ ದೀರ್ಘ ಪಟ್ಟಿಗೆ ನಾಂದಿಯಾಯಿತು. ರಕ್ಷಣಾ ವಲಯದಲ್ಲಿ ಅಗ್ನಿ ಮತ್ತು ಪೃಥ್ವಿ ಕ್ಷಿಪಣಿಗಳು, ತೇಜಸ್ನಂತಹ ಸೂಪರ್ಸಾನಿಕ್ ಯುದ್ಧ ವಿಮಾನಗಳು, ಪರಮಾಣು ಕ್ಷಿಪಣಿಗಳು ಅಂದರೆ ಪೋಖ್ರಾನ್ 2 ನಂತದ್ದು, ವಿಶ್ವದ ಅತ್ಯಂತ ವೇಗದ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಬ್ರಹ್ಮೋಸ್, ಬ್ಯಾಲಿಸ್ಟಿಕ್ ಕ್ಷಿಪಣಿ ಜಲಾಂತರ್ಗಾಮಿ INS ಅರಿಹಂತ್ ಮತ್ತು ವಿಮಾನವಾಹಕ ನೌಕೆ INS ವಿಕ್ರಾಂತ್ ಅನ್ನ ಯಶಸ್ವಿಯಾಗಿ ನಿರ್ಮಿಸೋದು, ಪರೀಕ್ಷಿಸೋದು ಮತ್ತು ನಿಯೋಜನೆ ಮಾಡೋದು ಮುಂದುವರಿಯಿತು. ವಿಮಾನಗಳು, ಕ್ಷಿಪಣಿಗಳು ಮತ್ತು ಜಲಾಂತರ್ಗಾಮಿ ನೌಕೆಗಳ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಪ್ರಮುಖ ಬೆಳವಣಿಗೆಗಳು ನಡೆದಿವೆ. ಅವುಗಳಲ್ಲಿ ಮಿಷನ್ ಶಕ್ತಿ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾದ ಉಪಗ್ರಹ ವಿರೋಧಿ ತಂತ್ರಜ್ಞಾನ ಭಾರತವನ್ನ ಸ್ಥಳೀಯ ತಂತ್ರಜ್ಞಾನದ ಆಧಾರದ ಮೇಲೆ ಈ ಸಾಮರ್ಥ್ಯ ಪ್ರದರ್ಶಿಸಿದ 4ನೇ ರಾಷ್ಟ್ರವನ್ನಾಗಿ ಮಾಡಿದೆ. ದೃಶ್ಯ ವ್ಯಾಪ್ತಿಯನ್ನ ಮೀರಿದ ಮೊದಲ ಸ್ಥಳೀಯ ಮತ್ತು ಗಾಳಿಯಿಂದ ಗಾಳಿಗೆ ಹಾರುವ ಕ್ಷಿಪಣಿ ಆಸ್ಟ್ರಾ. ಈ ತಂತ್ರಜ್ಞಾನ ಹೊಂದಿರುವ ಕೆಲವೇ ರಾಷ್ಟ್ರಗಳಲ್ಲಿ ಭಾರತ ಕೂಡ ಒಂದಾಗಿದೆ. ವಿಶ್ವದ ಅತಿ ಉದ್ದದ ಗುಂಡಿನ ವ್ಯಾಪ್ತಿ ಹೊಂದಿರುವ ATAGS 155mm ಗನ್, ಆಯುಧ ಪತ್ತೆ, ರಾಡಾರ್ ಸ್ವಾತಿ ಮತ್ತು ಪರ್ವತಗಳಲ್ಲಿನ ಕಡಿಮೆ ಮಟ್ಟದ ಟ್ರ್ಯಾಕಿಂಗ್ ರಾಡಾರ್ಗಳಂತಹ ರಾಡಾರ್ಗಳು, ಎಲೆಕ್ಟ್ರಾನಿಕ್ ಯುದ್ಧ ವ್ಯವಸ್ಥೆಗಳು, ನೀರೊಳಗಿನ ಶಸ್ತ್ರಾಸ್ತ್ರಗಳು ಮತ್ತು ಪ್ರತಿ ಅಳತೆ ವ್ಯವಸ್ಥೆಗಳು ಮತ್ತು ಡ್ರೋನ್ಗಳು ಹಾಗೂ ಡ್ರೋನ್ ವಿರೋಧಿ ವ್ಯವಸ್ಥೆಗಳು ನಮ್ಮ ಮತ್ತಷ್ಟು ಸಾಧನೆಗಳಾಗಿದೆ. ಈಗ ಕ್ವಾಂಟಮ್ ವ್ಯವಸ್ಥೆಗಳು, ಹೈಪರ್ಸಾನಿಕ್ ವ್ಯವಸ್ಥೆಗಳು, ಸುಧಾರಿತ ವಸ್ತುಗಳು ಮತ್ತು ಕೃತಕ ಬುದ್ಧಿಮತ್ತೆಯಂತಹ ತಂತ್ರಜ್ಞಾನಗಳನ್ನು ರಕ್ಷಣಾ ವಲಯಕ್ಕೆ ಸಂಯೋಜಿಸುವ ವಿಧಾನಗಳ ಕುರಿತು DRDO ಸಂಶೋಧನೆ ನಡೆಸ್ತಾ ಇದೆ. ವಾಸ್ತವವಾಗಿ ಹೈಪರ್ಸಾನಿಕ್ ತಂತ್ರಜ್ಞಾನ ಪ್ರದರ್ಶನ ವಾಹನ ಅಂದರೆ HSDTV ಅನ್ನ 2020ರಲ್ಲಿ ಯಶಸ್ವಿಯಾಗಿ ಪರೀಕ್ಷೆ ನಡೆಸಲಾಯಿತು. ಭಾರತ ಈ ತಂತ್ರಜ್ಞಾನದ ಬಳಕೆ ಪ್ರದರ್ಶಿಸಿದ 4ನೇ ದೇಶ ಆಗಿದೆ. ಇದು ಈ ವಾರದ ಅವಲೋಕನ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನಮಸ್ಕಾರ.